ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹಾಗೂ ಕೆಜಿಎಫ್ ಮಾಜಿ ಶಾಸಕ ವೈ ಸಂಪಂಗಿ ಮಾಧ್ಯಮಗೋಷ್ಠಿ ನಡೆಸಿದರು. ಈ ರಾಜ್ಯದ ಕೆಳ ಸಮುದಾಯಗಳನ್ನು ಸಂಘಟಿಸಲು ಅವರ ಅಭಿವೃದ್ಧಿಯನ್ನು ದೃಷ್ಟಿಯಾಗಿರಿಸಿಕೊಂಡು ಸ್ಥಾಪನೆಯಾಗಿರುವ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ರಾಜ್ಯ ಮಟ್ಟದಲ್ಲಿ ತನ್ನದೇ ಆದ ಸಂಚಲನ ಸೃಷ್ಟಿಸಲಿದೆ ಎಂದರು. ಭಾರತ ರತ್ನ ಬಾಬಾ ಸಾಹೇಬ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆಶಯಗಳೊಂದಿಗೆ ಪ್ರಾರಂಭವಾಗಿರುವ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಪ್ರತಿಯೊಂದು ಕೆಳ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸಲಿದೆ ಎಂದು ತಿಳಿಸಿದರು. ನಾನು ಒಂದು ಬಾರಿ ಶಾಸಕನಾಗಿದ್ದೆ, ಆದರೆ ನಾನು ಮೂಲತಃ ಹೋರಾಟದ ಬದುಕಿನಲ್ಲಿ ಬಂದವನಾಗಿದ್ದು ನೊಂದವರ, ಶೋಷಿತರ, ಅಬಲರ, ಹಿಂದುಳಿದವರ, ಅಲ್ಪಸಂಖ್ಯಾತರ ಧ್ವನಿಯಾಗಿ ನಿಲ್ಲಲು ಸ್ಥಾಪನೆ ಮಾಡಿರುವ ಹೋರಾಟ ಸಮಿತಿ ಇದಾಗಲಿದೆ ಎಂದರು. ಮಾಧ್ಯಮಗೋಷ್ಠಿಯಲ್ಲಿ ನೂತನವಾಗಿ ಪದಗ್ರಹಣ ಮಾಡಿದ ಪದಾಧಿಕಾರಿಗಳಾದ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮಿತಿ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷ ಮಂಗಳವಾರಪೇಟೆ ಶೇಖರ್, ಪ್ರಧಾನ ಕಾರ್ಯದರ್ಶಿಗಳಾದ ನರಸಿಂಹಮೂರ್ತಿ, ಬಿಜಿ ಶಿವಾನಂದ, ಉಪಾಧ್ಯಕ್ಷರುಗಳಾದ ಚಕ್ಲೂರ್ ಚೌಡಯ್ಯ, ಶಿವರಾಜು, ಪುನೀತ್, ಜಿಲಾನ್ ಮಹಮ್ಮದ್, ವೆಂಕಟೇಶ್, ಸಂಘಟನಾ ಕಾರ್ಯದರ್ಶಿಗಳಾದ ಶೆಟ್ಟಳ್ಳಿ ಸತೀಶ್, ಆಟೋ ಶಿವರಾಜ್, ಪುಟ್ಟಸ್ವಾಮಿ ವೆಂಕಟೇಶ್, ಕಾರ್ಯದರ್ಶಿಗಳಾದ ಕಿರಣ್ ಕುಮಾರ್, ಬಸವರಾಜ್, ಸೈಯದ್, ಬೈರಾಜ್, ಚಿಕ್ಕವೆಂಕಟಪ್ಪ, ಖಜಾಂಚಿ ಕಿರಣ್ ಕುಮಾರ್, ಉಪಾಧ್ಯಕ್ಷಗಳ ಅರುಣ, ಹಮೀರಿನ್, ಕಾರ್ಯದರ್ಶಿ ತಸೀನಾ ಬೇಗಂ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿಯ ಈ ಜಿಲ್ಲೆಯ ಘಟಕವನ್ನ ಇವತ್ತು ನೂತನವಾಗಿ ಪದಾಧಿಕಾರಿಗಳ ಪದಗ್ರಹಣ ಮತ್ತೆ ಗೌತಮ ಬುದ್ಧ ಜಯಂತಿ ಜೊತೆಗೆ ಕಾರ್ಮಿಕ ದಿನಾಚರಣೆ ಈ ಮೂರು ಕಾರ್ಯಕ್ರಮಗಳನ್ನು ಇವತ್ತು ನಾವು ಒಂದು ಅರ್ಥಪೂರ್ಣವಾಗಿ ಮಾಡಿದ್ದೇವೆ. ಈ ಜಿಲ್ಲೆಯ ಅಧ್ಯಕ್ಷರಾಗಿ ನೂತನವಾಗಿ ನಮ್ಮ ಶೇಖರ್ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೇವೆ. ಅವರ ಜೊತೆಯಲ್ಲಿ ಸುಮಾರು 21 ಜನ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಿದ್ದೇವೆ. ಸಂಘಟನೆಯ ಮೂಲ ಉದ್ದೇಶ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಕಳೆದ 30 ವರ್ಷಗಳಿಂದ ಈ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ. ಈ ಭಾಗದಲ್ಲಿ 3-4 ಜಿಲ್ಲೆಗಳಲ್ಲಿ ಸಂಘಟನೆ ನಮಗೆ ಸಂಪರ್ಕ ಕಡಿಮೆ ಇದ್ದಿದ್ದರಿಂದ ನೂತನವಾಗಿ ಈಗ ಒಂದು ಸಮರ್ಥವಾದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕು. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರನ್ನು ನಾವು ಸಂಘಟನೆ ಮಾಡ್ತಾ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕುಗಳಿರ್ಬೋದು, ನ್ಯಾಯ ಇರ್ಬೋದು, ಒಂದು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಏನೇ ಇರ್ಬೋದು ಅವೆಲ್ಲವನ್ನು ಕೂಡ ಸಂಘಟನೆ ಮೂಲಕ ನಾವು ದೊರಕಿಸಿಕೊಡ್ಬೇಕು. ಸಂಘಟನೆ ಗಟ್ಟಿತವಾಗಿ ಈ ಜಿಲ್ಲೆಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಜಿಲ್ಲೆಯಲ್ಲಿ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿಯನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ. ಇದರ ಜೊತೆಗೆ ನಮ್ಮಲ್ಲಿ ಯಾವುದೇ ಜಾತಿ ಭೇದ ಧರ್ಮದ ಆಧಾರದ ಮೇಲೆ ನಾವು ಜಾತಿ ಆಧಾರದ ಮೇಲೆ ಸಂಘಟನೆ ಮಾಡೋದಿಲ್ಲ. ಎಲ್ಲಾ ಜಾತಿಯಲ್ಲೂ ಬಡವರಿದ್ದಾರೆ. ಆ ಬಡತನಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ನಮಗೆ ಎಲ್ಲ ಸೌಲಭ್ಯಗಳು ಬೇಕು, ಮನೆ ಬೇಕು, ನೀರು ಬೇಕು, ಮೂಲಭೂತ ಸೌಕರ್ಯಗಳು ಬೇಕು ಅನ್ನೋಂತ ಬಿಟ್ರೆ ಬೇರೆ ಇನ್ಯಾವುದೂ ಅವ್ರು ಕೇಳೋದಿಲ್ಲ. ಅದಕ್ಕಾಗಿ ಸರ್ಕಾರದಿಂದ ಬರ್ತಕ್ಕಂಥ ಏನೇ ಸೌಲಭ್ಯ ಇದ್ರೂ ಕೂಡ ಅದು ನ್ಯಾಯಯುತವಾಗಿ ಕಾನೂನು ಚೌಕಟ್ಟಲ್ಲಿ ಹೋರಾಟದ ಮೂಲಕ ಸಂಘಟನೆ ಮೂಲಕ ಮಾಡಬೇಕು. ಅದಕ್ಕಾಗಿ ಈ ಜಿಲ್ಲೆಯಲ್ಲಿ ಈ ಸಂಘಟನೆ ಪ್ರಾರಂಭ ಮಾಡ್ಬೇಕಂತೇಳಿ ಮಾಡಿದ್ದೀವಿ. ನಮ್ಮ ಜೊತೆಗೆ ಇವತ್ತು ನೂತನವಾಗಿ 21 ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ. ಜೊತೆಗೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ 5 ತಾಲೂಕುಗಳಲ್ಲೂ ಕೂಡ ಸುಮಾರು ಕಾರ್ಯಕರ್ತರು, ಪದಾಧಿಕಾರಿಗಳು, ಅನುಭವಸ್ಥರು, ವಿದ್ಯಾವಂತರು ಮತ್ತೆ ನಿವೃತ್ತ ನಮ್ಮ ನೌಕರರು ಇವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಸಹಕಾರ ನೀಡಿದ್ದಾರೆ. ನನಗನ್ಸುತ್ತೆ ಈ ಬೆಂಗಳೂರು ದಕ್ಷಿಣ ಜಿಲ್ಲೆ ಮುಂದೊಂದು ದಿನ ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಬಹಳ ಹೆಮ್ಮರವಾಗಿ ಬೆಳೀತದೆ. ಕಾರಣ ಏನಂತ ಹೇಳಿದ್ರೆ ನಾವು ಯಾವುದೇ ಜಾತಿಯ ಆಧಾರದ ಮೇಲೆ ಸಂಘಟನೆ ಮಾಡೋದಿಲ್ಲ. ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರನ್ನ ಒಗ್ಗೂಡಿಸ್ಕೊಂಡು ಸಂಘಟನೆ ಮಾಡ್ತಾ ಇದ್ದೀವಿ. ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸ್ತೇವೆ. ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ಅನ್ನೋ ರೀತಿಯಲ್ಲಿ ನಾವು ಸಂಘಟನೆ ಮಾಡಬೇಕು ಅಂತೇಳಿ ಆ ಹಿನ್ನೆಲೆಯಿಂದ ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಹಕಾರ ನಿಮ್ಮದು ಇರಲಿ ಅಂತೇಳಿ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. Balu Public School is the 21st century school and we are the only future-proof school of town.